ನೀ ಪಣವಿಡು ನಾಳೆಯ ಚರಿತೆ ನೀ. ಯುಗವು ಇರುವ ತನಕವು ನೀನೇ ಜನರ ಕಾಯೋ ಧಮನಿಯು ನೀನೇ. ತಡೆವ ಅಲೆಯು ನೂರಿದೆ ಮುಂದೆ ಅಂಜದೆ ಬೆಳ್ಳಾರಿ ಆಂಧ್ರದ ಗಡಿಭಾಗ ಆಗಿರ್ಬೋದು, ಅಲ್ಲಿ ತೆಲುಗು ಮಾತಾಡೋರು ತುಂಬ ಜನನೇ ಇರ್ಬೋದು. ಬಟ್ ನಮ್ಮ ಅಪ್ಪು ಅವರಿಗೆ ಬೆಳ್ಳಾರಿಯಲ್ಲಿ ಮೊದಲಿಂದನೂ ತುಂಬಾ ಕ್ರೇಜ್ ಇದೆ. ಯಾವುದೇ ಮೂವಿ ರಿಲೀಸ್ ಆದರೂ 12am ಶೋ ಮಾತ್ರ ಮಿಸ್ಸೇ ಆಗ್ತಿರಲ್ಲ ಬೆಳ್ಳಾರಿಯಲ್ಲಿ. ಬೆಳ್ಳಾರಿ ಹುಡುಗರು ಮಾಡ್ತಾ ಇರೋ ಸೆಲೆಬ್ರೇಷನ್ ಮಾತ್ರ ಒಂದು ರೇಂಜಲ್ಲಿ ಇರ್ತಾಯಿತ್ತು. ಅವ್ರು ಏನು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅದೆಲ್ಲ ನಿಜ. ಅದು ನಾವು ವೀಡಿಯೋಸ್ ನೋಡಿದ್ರೆ ಇವಾಗ ತುಂಬಾ ಖುಷಿಯಾಗುತ್ತೆ. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಯಾರ್ಯಾರು ಬೆಳ್ಳಾರಿಯಲ್ಲಿ ಇಷ್ಟು ದಿನ ಎಲ್ಲ ಅಪ್ಪು ಬಾಸ್ ಮೂವೀಸ್ನ ಎಷ್ಟು ಸೆಲೆಬ್ರೇಟ್ ಮಾಡಿದ್ದೀರಾ, ತುಂಬಾ ನೀವು ಎಫರ್ಟ್ಸ್ ಹಾಕಿರ್ತೀರಾ. ನಿಮ್ಮೆಲ್ರಿಗೂ ಒಂದು ಬಿಗ್ ಸೆಲ್ಯೂಟ್ ಆ್ಯಂಡ್ ಹ್ಯೂಜ್ ಥ್ಯಾಂಕ್ಸ್ ಅಷ್ಟೇ ಹೇಳ್ಬೋದು ಇವತ್ತು. ಆ್ಯಂಡ್ ಬೆಳ್ಳಾರಿಯಲ್ಲಿ ಇವತ್ತು ನಮ್ಮ ಅಪ್ಪು ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ, ನಮ್ಮ ಅಪ್ಪು ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂತ ಹೇಳ್ಬೋದು. ಇಡೀ ಇಂಡಿಯಾದಲ್ಲಿ ಯಾವುದೇ ಆ್ಯಕ್ಟರ್ಗಾದರೂ ಆಗಲಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂತಲೂ ಹೇಳ್ಬೋದು. ಇಟ್ ಈಸ್ ಅ ರೆಕಾರ್ಡ್. ಇವತ್ತು ನಮ್ಮ ಭಾರತದಲ್ಲಿ ಯಾವುದೇ ನಟನಿಗೆ ಕೂಡ 23 ಅಡಿಯ ಸ್ಟ್ಯಾಚ್ಯೂ ಯಾವುದೂ ಇಲ್ಲ. ನಮ್ಮ ಅಪ್ಪು ಅವ್ರಿಗೆ ಒಂದು ಸ್ಟ್ಯಾಚ್ಯೂ ಬಿಲ್ಡ್ ಆಗಿದೆ. ಆ್ಯಂಡ್ ಇನಾಗ್ರೇಷನ್ ಕೂಡ ಒಂದು ರೇಂಜಾಗಿ ಮಾಡಿದ್ದಾರೆ. ಯಾಕಪ್ಪ ಏನು ಕ್ರೇಜ್ ಇತ್ತು, ತುಂಬಾ ಚೆನ್ನಾಗಿದೆ ಅಂತ ಸೈಲೆಂಟಾಗಿ ಹೇಳ್ತಾನೆ ಅಂದರೆ, ಅಪ್ಪು ಅವರು ಇವತ್ತು ನಮ್ಮ ಜೊತೆ ಇದ್ದಿದ್ರೆ ಅದು ಕಥೆನೇ ಬೇರೆ ಇರೋದು. ಒಂದು ಒಳ್ಳೆ ಟೈಮಲ್ಲಿ ಹೋಗ್ಬಿಟ್ರು. ಎಲ್ಲ ಫ್ಯಾನ್ಸು ತುಂಬ ಜನ ನಮ್ಮ ಅಪ್ಪು ಅವರಲ್ಲಿ ಏನು ಮಿಸ್ ಮಾಡ್ಕೊತೀವಿ ಅಂದರೆ ಅವರ ನಗುವು. ಆ್ಯಂಡ್ ಯಾವತ್ತಾದರೂ ಹೆಂಗೇ ಆಗಲಿ, ಅದು ಏನೇ ಇರಲಿ, ಅವ್ರು ಎಷ್ಟೇ ಟೆನ್ಷನಲ್ಲಿರಲಿ, ಅವ್ರು ಯಾವುದೇ ಕೋಪದಲ್ಲಿರಲಿ, ಅವ್ರ ಫ್ಯಾನ್ ಯಾರಾದರೂ ಹೋಗ್ಬಿಟ್ಟು ನಂಗೆ ಫೋಟೋ ಬೇಕು ಅಂದರೆ ಒಂದು ನಗ್ನಗ್ತಾ ಒಂದು ಫೋಟೋ ಕೊಡೋರು. ಅವರ ಬಾಡಿ ಗಾರ್ಡನ್ನ ತಳ್ಳಿದ್ರೆ ಅವ್ರ ಬಾಡಿ ಗಾರ್ಡ್ನ ಬೈದುಬಿಟ್ಟು ಯಾಕಪ್ಪ ತಳ್ತೀಯ, ಫೋಟೋ ತಗೊಳ್ಳಿ ಬಿಡು ಅನ್ನೋರು. ಅವರಷ್ಟಗೋರು ಹೋಗ್ಬಿಟ್ಟು ಫೋಟೋ ತೊಗೊಂಡವರು. ಆ ಥರ ಹಂಬಲ್ ಕ್ಯಾರೆಕ್ಟರ್, ಆ ಥರ ಮನುಷ್ಯತ್ವ, ಅದನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ನಂಗೆ ತುಂಬಾ ಒಂದು ಆಸೆ ಇತ್ತು ಅಪ್ಪು ಅವ್ರ ಜೊತೆ ಮೀಟ್ ಮಾಡಬೇಕು, ಅವ್ರ ಜೊತೆ ಅವ್ರ ಫೇವ್ರೆಟ್ ಊಟ ಮಾಡಬೇಕು ಅಂತ. ಅತಿ ಆಸೆ ಅಂದ್ಕೊಬೋದು. ಇವತ್ತು ಆಸೆ ನಿರಾಸೆ ಆಗಿಬಿಡದೆ. ನಂತರನೇ ತುಂಬ ಅಭಿಮಾನಿಗಳಿಗೆ ತುಂಬಾ ಆಸೆ ಇತ್ತು. ಯಾವತ್ತು ಏನೇ ಆಗಿದ್ರೂ ಅಪ್ಪು ಅವರು ನಮ್ಮ ಫ್ಯಾನ್ಸ್ನ, ಯಾವತ್ತು ಏನೇ ಆಗಿದ್ರು ಅಪ್ಪು ಅವರು ಅವ್ರ ಫ್ಯಾನ್ಸ್ನ ಯಾವತ್ತೂ ಬಿಟ್ಕೊಟ್ಟಿರಲಿಲ್ಲ. ಅದರಿಂದನೇ ಏನೋ ಅವ್ರ ಫ್ಯಾನ್ಸ್ಗೆ ಅಪ್ಪು ಅಂದರೆ ಎಲ್ಲೋ ಒಂದು ಕಡೆ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ರು, ತುಂಬ ನೊಂದ್ಕೊಂಡಿದ್ರು. ಅಪ್ಪು ಅವ್ರು ಇಲ್ಲ ನಮ್ಮ ಹತ್ರ. ಬಟ್ ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳು, ಅವ್ರು ನಮ್ಗೆ ಹೇಳ್ಕೊಟ್ಟಿರೋಂಥ ಗುಣಗಳು, ಬದುಕಿದ್ರೆ ಹೆಂಗೆ ಬದುಕಬೇಕು ಅಂತ ತೋರಿಸ್ಕೊಟ್ರಲ್ಲ, ಅದು ಯಾವತ್ತೂ ಸದಾ ನಮ್ಮ ಜೊತೆನೇ ಜೀವಂತವಾಗಿರುತ್ತೆ, ಜೀವಂತವಾಗಿರಬೇಕು. ಎಲ್ಲ ಅಪ್ಪು ಅಭಿಮಾನಿಗಳಿಗೆ ನಾನು ಕೇಳ್ಕೊಳೋದೊಂದೇ, ದಯವಿಟ್ಟು ನಮ್ಮ ಅಪ್ಪು ಅವ್ರನ್ನ ಸೆಲೆಬ್ರೇಟ್ ಮಾಡಿ. ಸಾರಿ, ಸ್ವಲ್ಪ ಯಾವ ಬೇಜಾರಲ್ಲಿ ಮಾತಾಡ್ತಾಯಿದ್ದೀನಿ. ಅಂದರೆ ಇವತ್ತು ಬಾಸ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಏನಪ್ಪ ವೀಡಿಯೋಲಿ ಏನೋ ಟೈಟಲ್ ಆಗಿಬಿಟ್ಟು ಏನೇನೋ ಮಾತಾಡ್ತಾಯಿದ್ದೆ ಅಂದರೆ ರಿಯಲಿ ಸಾರಿ.
ಕ್ಯಾರಿಡ್ ಅವೇ ಆಗಿಬಿಟ್ಟೆ. ಇಡೀ ಇಂಡಿಯಾ ಅಲ್ಲಿ ಯಾವುದೇ ಆ್ಯಕ್ಟರ್ಗೆ ಕೂಡ ಇಷ್ಟು ದೊಡ್ಡ ಸ್ಟ್ಯಾಚ್ಯೂ ಇಲ್ಲ. ಆ್ಯಂಡ್ ಮುಂದೆ ನಿರ್ಮಾಣ ಆಗ್ಬೋದು, ಮುಂದೆ ನಿರ್ಮಾಣ ಆಗುತ್ತೋ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಬಟ್ ಇದುವರೆಗೂ ಮಾತ್ರ ಯಾವ ಆ್ಯಕ್ಟರ್ ಕೂಡ 23 ಫೀಟ್ ಸ್ಟ್ಯಾಚು ಯಾವುದೂ ಇಲ್ಲ. ಇದೇ ಫಸ್ಟ್ ಸ್ಟ್ಯಾಚು ಆ್ಯಂಡ್ ಇಟ್ ಈಸ್ ಅ ರೆಕಾರ್ಡ್. ಆ್ಯಂಡ್ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ಗೆ ಯಾರು ಗೊತ್ತಿಲ್ವೋ ದಯವಿಟ್ಟು ಇದ್ರ ಬಗ್ಗೆ ಇವಾಗ ನಾನು ಹೇಳಿದ್ದೀನಿ, ಎಲ್ಲ ಕಡೆ ಹೋಗ್ಬಿಟ್ಟು ಪೋಸ್ಟ್ಗಳಾಕಿ. ಇದೇನು ಫೇಕ್ ಅಲ್ಲ, ಬೇಕಂದ್ರೆ ನೀವು ಗೂಗಲಲ್ಲಿ ಇನ್ನೊಂದ್ಸಲ ವೆರಿಫೈ ಮಾಡಿಬಿಟ್ಟು ಪೋಸ್ಟ್ಗಳಾಕಿ. ಸೊ ಅದನ್ನೆಲ್ಲ ಸೈಡ್ಗಿಟ್ರೆ ನನ್ನ ಒಂದು ಸರ್ಪ್ರೈಸ್ ಇದೆ ನಿಮ್ಮೆಲ್ಲರಿಗೂ. ಆ ಸರ್ಪ್ರೈಸ್ ತುಂಬಾ ಚೆನ್ನಾಗಿದೆ. ಸೊ ಸರ್ಪ್ರೈಸ್ ಏನಂತ ಏನಾದರೂ ಯಾರಿಗಾದ್ರೂ ಗೆಸ್ಸಸ್ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ, ಚೆನ್ನಾಗಿದೆ ಸರ್ಪ್ರೈಸು. ಆ ಸರ್ಪ್ರೈಸ್ ವೀಡಿಯೋಗೋಸ್ಕರ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಮೂಡಲ್ಲಿ ರೆಕಾರ್ಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು 3-4 ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ. ಅವಾಗವರೆಗೂ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೇನೇನು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.